ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಅಂದರೆ 20ನೇ ತಾರೀಕು ಈ ಜನವರಿ 2026 ಮಂಗಳವಾರ. ಈ ಮಾಘ ಮಾಸದ ಈ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ರಾತ್ರಿ ಈ 4:02 ಇರುತ್ತೆ. ಅದರ ನಂತರ ಈ ತೃತೀಯ ತಿಥಿ ಬಂದು ಪ್ರಾರಂಭವಾಗುತ್ತೆ. ಈ ಶ್ರವಣ ನಕ್ಷತ್ರ ಮಧ್ಯಾಹ್ನ 1:06 ಇದೆ. ನಂತರ ಈ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗುತ್ತಿದೆ. ಇಂದಿನ ಅಭಿಜಿತ್ ಮುಹೂರ್ತ ಅಂದರೆ ದಿನದ ಅತ್ಯಂತ ಶುಭ ಸಮಯ ಮಧ್ಯಾಹ್ನ 12:16 12:59 ಇದೆ. ಇಂದಿನ ಬ್ರಹ್ಮ ಮುಹೂರ್ತದ ಬೆಳಿಗ್ಗೆ 5:36 6:24 ಇದೆ. ಚಂದ್ರನು ಮಕರ ರಾಶಿಯಲ್ಲಿ ರಾತ್ರಿ ಈ 1:35 ಇರುತ್ತಾನೆ. ನಂತರ ಕುಂಭರಾಶಿಯಲ್ಲಿ ಸಂಚರಿಸುತ್ತಾನೆ. ಇಂದು ಸೂರ್ಯನು ಮಕರ ರಾಶಿಯಲ್ಲಿ ಇದ್ದಾನೆ. ಇಂದಿನ ದಿನ ಅಂದರೆ 20 ಜನವರಿ 2026 ಮಂಗಳವಾರದಂದು ಈ ಮೇಷರಾಶಿಯವರ ಜೀವನದಲ್ಲಿ ಗ್ರಹಗತಿಗಳು ಎಂತಹ ಬದಲಾವಣೆಗಳನ್ನು ತರಲಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕಾ? ಹಾಗಿದ್ರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಕೆಲವು ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಗಲಿದೆ. ನೀವು ಈ ಮಾಹಿತಿ ಸಂಪೂರ್ಣವಾಗಿ ಆಲಿಸಿ, ಅಥವಾ ನಿಮಗೆ ಸ್ಕಿಪ್ ಮಾಡದಲೇ ನೋಡಿದ್ರೆ ಮಾತ್ರ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಇಂದಿನ ಯಶಸ್ಸಿನ ಗುಟ್ಟು ಅಡಗಿದೆ ಈ ವೈಯಕ್ತಿಕ ಜೀವನ ಮತ್ತು ಮಾನಸಿಕ ಸ್ಥಿತಿ. ಈ ಮೇಷರಾಶಿಯವರೇ, ಹಿಂದಿನ ದಿನದ ಆರಂಭದಲ್ಲಿ ನಿಮ್ಮ ಈ ವೈಯಕ್ತಿಕ ಮತ್ತು ಕೆಲಸದ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಬದಲಾವಣೆಗಳು ಎದುರಾಗಬಹುದು. ಯಾವ ಬದಲಾವಣೆಯು ಆರಂಭದಲ್ಲಿ ಸ್ವಲ್ಪ ಭಯ ಅಥವಾ ಅನಿಶ್ಚಿತೆಯನ್ನು ತರುವುದು ಸಹಜ. ಇದರಿಂದಾಗಿ ನೀವು ಇಂದು ಕೊಂಚ ಅಭದ್ರತೆ ಮತ್ತು ಆತಂಕವನ್ನು ಅನುಭವಿಸಬಹುದು. ಆದರೆ ನೆನಪಿಡಿ, ಈ ಸಮುದ್ರದ ಅಲೆಗಳು ಎಷ್ಟೇ ಅಬ್ಬರಿಸಿದರೂ ಹಡಗಿನ ನಾವಿಕ ಧೃತಿಗೆಡಬಾರದು ಅಲ್ವಾ? ಹಾಗಾಗಿ ಈ ಆತಂಕವನ್ನು ನಿಮ್ಮ ಮೇಲೆ ಹತೋಟಿ ಸಾಧಿಸಲು ಬಿಡಬೇಡಿ. ನಿಮ್ಮ ಮನಸ್ಸು ಶಾಂತವಾಗಿರಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದ ಈ ಸಮತೋಲನವನ್ನು ಕಾಯ್ದಿಟ್ಟುಕೊಳ್ಳಿ. ಮುಖ್ಯವಾದ ವಿಷಯ, ನಿಮ್ಮ ಸುತ್ತಮುತ್ತಲಲ್ಲಿ ಪರಿಸರದಲ್ಲಿ ಎಲ್ಲವೂ ಸರಿಯಾಗಿ ಇದೆ. ಬಹುಶಃ ಯಾರೋ ಒಬ್ಬರು ನಿಮ್ಮ ಮೇಲೆ ಅಸೂಯೆಯಿಂದ ಅಥವಾ ಹಳೆಯ ದ್ವೇಷದಿಂದ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಿರಬಹುದು. ಇದು ಪರಿಸ್ಥಿತಿಯನ್ನು ಸ್ವಲ್ಪ ಹದಗೆಡಿಸಬಹುದು. ಆದರೆ ನೀವು ಪ್ರತಿಕ್ರಿಯಿಸುವ ರೀತಿಯೇ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ. ಮೌನ ಮತ್ತು ತಾಳ್ಮೆಯೇ ಇಂದು ನಿಮ್ಮ ಅತಿ ದೊಡ್ಡ ಅಸ್ತ್ರಗಳು. ಶತ್ರುಗಳ ತಂತ್ರಕ್ಕೆ ಬಲಿಯಾಗದೆ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ಪರಿಶ್ರಮ ಮತ್ತು ಗೌರವ. ನಿಮ್ಮ ಕಠಿಣ ಪರಿಶ್ರಮವು ಇಂದು ನಿಮಗೆ ದೊರೆಯಬೇಕಾದ ಬಹುಮಾನಕ್ಕೆ ಅರ್ಹರನ್ನಾಗಿಸುತ್ತಿದೆ. ನೀವು ಕಳೆದ ಹಲವು ದಿನಗಳಿಂದ ಪಟ್ಟ ಶ್ರಮಕ್ಕೆ ಇಂದು ಪ್ರತಿಫಲ ಸಿಗುವ ಕಾಲ ಬಂದಿದೆ. ಸಮಾಜದಲ್ಲಿ ಅಥವಾ ನಿಮ್ಮ ಕಚೇರಿಯಲ್ಲಿ ಹೊಸದಾಗಿ ಲಭಿಸಿದ ಖ್ಯಾತಿ ಮತ್ತು ಗುರುತನ್ನು ಆನಂದಿಸಿ. ಜನರು ನಿಮ್ಮನ್ನು ಗೌರವಿಸುವಾಗ ನೀವು ವಿನಯವಂತರಾಗಿರಿ. ನೆನಪಿಡಿ, ಕನಸುಗಳು ಕೇವಲ ಕಣ್ಣು ಮುಚ್ಚಿ ಕಾಣುವುದರಿಂದ ನನಸಾಗುವುದಿಲ್ಲ. ಅವುಗಳನ್ನು ನನಸಾಗಿಸಲು ಬೆವರಿನ ಈ ಹನಿಗಳನ್ನು ಸುರಿಸಬೇಕು. ಇಂದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಯಶಸ್ಸು ನಿಮ್ಮ ಮನೆ ಬಾಗಿಲು ತಟ್ಟಲಿದೆ. ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳು. ಇಂದು ಈ ಕೌಟುಂಬಿಕ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಹೆಚ್ಚು ಜಾಗರೂಕರಾಗಿ ಇರಬೇಕು. ನಿಮ್ಮ ಮನೆಯಲ್ಲಿರುವ ವಿಶೇಷ ವ್ಯಕ್ತಿಗಳಿಗೆ ಅಥವಾ ನಿಮ್ಮ ಮಕ್ಕಳಿಗೆ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಇರಬಹುದು. ಕೆಲಸದ ಒತ್ತಡದ ನಡುವೆಯೂ ಅವರಿಗಾಗಿ ಸಮಯ ಮೀಸಲಿಡಿ. ಇಂದು ಒಂದು ವಿಶೇಷವಾದ ಈ ಸಂಬಂಧ ಏರ್ಪಡುವ ಸಾಧ್ಯತೆ ಕೂಡ ಇದೆ. ಅಚ್ಚರಿಯ ವಿಷಯವೆಂದರೆ, ಈ ಹಿಂದೆ
ನಿಮ್ಮನ್ನು ವಿರೋಧಿಸುತ್ತಿದ್ದ ಶತ್ರುಗಳು ಸಹ ಇಂದು ನಿಮ್ಮ ಮಿತ್ರರಾಗಬಹುದು. ನಿಮ್ಮಲ್ಲಿರುವ ಕೆಲಸದ ದಕ್ಷತೆ, ಕೌಶಲ್ಯ ಮತ್ತು ಆಂತರಿಕ ಶಕ್ತಿಯನ್ನು ನೋಡಿ ನಿಮ್ಮ ವಿರೋಧಿಗಳು ಮಾರು ಹೋಗುತ್ತಾರೆ. ನಿಮ್ಮ ಸುತ್ತಮುತ್ತಲಿನ ಜನರನ್ನು ಉತ್ಸಾಹಭರಿತಗೊಳಿಸುವ ಜವಾಬ್ದಾರಿ ಇಂದು ನಿಮ್ಮ ಮೇಲಿದೆ. ನಿಮ್ಮ ಮಾತುಗಳು ಇತರರಿಗೆ ಪ್ರೇರಣೆಯಾಗಲಿದೆ. ಸಂಜೆ ಸಮಯದಲ್ಲಿ ನಿಮ್ಮ ಪ್ರಿಯ ಪಾತ್ರರೊಂದಿಗೆ ಅಥವಾ ಆತ್ಮೀಯ ಗೆಳೆಯರೊಂದಿಗೆ ಸ್ವಲ್ಪ ಸಮಯ ಕಳೆಯುವ ಯೋಗವಿದೆ. ಈ ಸಮಯವು ನಿಮ್ಮ ದಿನದ ಆಯಾಸವನ್ನು ಕಡಿಮೆ ಮಾಡಿ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ವೃತ್ತಿಜೀವನ ಮತ್ತು ಈ ಕೆಲಸದ ಕ್ಷೇತ್ರ. ವೃತ್ತಿಜೀವನದಲ್ಲಿ ಇಂದಿನ ದಿನವು ಅತ್ಯಂತ ಅದ್ಭುತವಾಗಿದೆ. ಇಂದು ಚಂದ್ರನ ಗೋಚಾರವು ಮಂಗಳನೊಂದಿಗೆ ನಿಮ್ಮ ರಾಶಿಯಲ್ಲಿ ಈ ಚಂದ್ರಮಂಗಳ ಯೋಗ ನಿರ್ಮಾಣವಾಗುತ್ತಿದೆ. ಇದು ನಿಮ್ಮ ಪ್ರಭಾವ ಮತ್ತು ಗೌರವವನ್ನು ಸಮಾಜದಲ್ಲಿ ಹೆಚ್ಚಿಸುತ್ತೆ. ವೃತ್ತಿಜೀವನದಲ್ಲಿ ನಿಮ್ಮ ಸಹಯೋಗಿಗಳು ಮಾತ್ರವಲ್ಲದೆ ಹಿರಿಯ ಅಧಿಕಾರಿಗಳಿಂದ ಮೇಲಧಿಕಾರಿಗಳಿಂದಲೂ ನಿಮಗೆ ಈ ಉತ್ತಮ ಸಹಕಾರ ಸಿಗುತ್ತೆ. ನಿಮ್ಮ ಯಾವುದೋ ಒಂದು ದೀರ್ಘಕಾಲದ ಕನಸು ಅಥವಾ ಕೆಲಸದ ಕ್ಷೇತ್ರದಲ್ಲಿನ ದೊಡ್ಡ ಬಯಕೆ ಇಂದು ಪೂರೈಕೆಯಾಗುವ ಲಕ್ಷಣವಿದೆ. ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳಿದ್ದರೆ ಇಂದು ಅವುಗಳ ಮೇಲೆ ವಿಶೇಷ ಗಮನ ಹರಿಸಿ. ಬಾಕಿ ಉಳಿದಿರುವ ಈ ಕಡವಿಗಳು ಇಂದು ಮುಂದೆ ಸಾಗಬಹುದು. ಪ್ರಯತ್ನ ಪಟ್ಟರೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಖಂಡಿತ. ಈ IT ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಸ್ವಲ್ಪ ವಿಶ್ರಾಂತಿ ಸಿಗಬಹುದು ಅಥವಾ ಕೆಲಸದ ಒತ್ತಡ ಕಡಿಮೆಯಾಗಬಹುದು. ಆದರೆ ನೀವು ತುಂಬಾ ಜಾಗರೂಕರಾಗಿ ಇರಬೇಕಾಗುತ್ತೆ. ಹೊಸ ಪ್ರಾಜೆಕ್ಟ್ ತೆಗೆದುಕೊಳ್ಳುವ ಮೊದಲು ಅದರ ಷರತ್ತುಗಳನ್ನು ಸರಿಯಾಗಿ ಓದಿ ಒಪ್ಪಿಕೊಳ್ಳಿ. ಆರ್ಥಿಕ ಸ್ಥಿತಿ ಮತ್ತು ವ್ಯವಹಾರ. ಆರ್ಥಿಕವಾಗಿ ಇಂದು ಲಾಭದಾಯಕದ ದಿನ. ವ್ಯವಹಾರದಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಹೊಸ ವ್ಯವಹಾರ ಒಪ್ಪಂದಗಳಿಂದ ನಿಮ್ಮ ಉಳಿತಾಯದ ಹಣದಲ್ಲಿ ಹೆಚ್ಚಳವಾಗಲಿದೆ. ಹಣಕಾಸಿನ ವಿಷಯದಲ್ಲಿ ಇಂದು ರಿಸ್ಕ್ ತೆಗೆದುಕೊಳ್ಳಲು ನಿಮ್ಮ ಮನಸ್ಸು ಒಪ್ಪದಿರಬಹುದು. ಇದು ಒಳ್ಳೆಯದೇ. ಖರ್ಚು ಮಾಡುವಾಗ ಸ್ವಲ್ಪ ಸಂಯಮವಿರಲಿ. ಅನಗತ್ಯವಾಗಿ ಹಣ ವ್ಯಯ ಮಾಡಬೇಡಿ. ವ್ಯವಹಾರದಲ್ಲಿ ಸ್ವಲ್ಪ ವಿರಾಮ ತೆಗೆದುಕೊಂಡು ನಿಮ್ಮ ಹಳೆಯ ಯೋಜನೆಗಳನ್ನು ಮತ್ತೊಮ್ಮೆ ವಿಮರ್ಶಿಸಿ. ಮುಂದಿನ ದಿಕ್ಕನ್ನು ನಿರ್ಧರಿಸಲು ಇದು ಸರಿಯಾದ ಸಮಯ. ಮನೆ ಮತ್ತು ಈ ಪರಿಸರ. ಮನೆಯ ವಾತಾವರಣವು ಇಂದು ಶಾಂತವಾಗುತ್ತೆ. ಮನೆಯಲ್ಲಿ ಯಾವುದೇ ಸಣ್ಣ ಧಾರ್ಮಿಕ ಕಾರ್ಯಕ್ರಮ ಅಥವಾ ದೈವಿಕ ಚಿಂತನೆ ನಡೆಯುವ ಸಾಧ್ಯತೆ ಇದೆ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತೆ. ನಿಮ್ಮ ತಂದೆಯಿಂದ ಇಂದು ನಿಮಗೆ ವಿಶೇಷವಾದ ಮಾರ್ಗದರ್ಶನ ಅಥವಾ ಆರ್ಥಿಕ ಸಹಾಯ ಸಿಗಬಹುದು. ಆದರೆ ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಿ. ಅವರಿಗೆ ಸಣ್ಣ ಪುಟ್ಟ ತೊಂದರೆಗಳಾಗುವ ಸಾಧ್ಯತೆ ಕೂಡ ಇದೆ. ತಕ್ಷಣದ ಕಾಳಜಿ ಅಗತ್ಯ. ಯುವಕರಿಗೆ ಇಂದಿನ ದಿನವು ವಿಶೇಷವಾಗಿದೆ. ನೀವು ನಿಮ್ಮ ಅಧ್ಯಯನ ಅಥವಾ ವೃತ್ತಿಜೀವನದ ಮೇಲೆ ಸರಿಯಾಗಿ ಗಮನ ಹರಿಸಿದರೆ ಯಶಸ್ಸಿನ ಬಾಗಿಲು ತೆರೆಯಲಿದೆ. ಮನೆಯಲ್ಲಿ ಯಾವುದಾದರೂ ಸದಸ್ಯರು ಕೋಪಗೊಂಡಿದ್ದರೆ ವಾದ ಮಾಡದೆ ಶಾಂತವಾಗಿ ಮಾತನಾಡಿ ಪರಿಸ್ಥಿತಿಯನ್ನು ಸುಧಾರಿಸಿ. ಈ ಲವ್ ಲೈಫ್ ಮತ್ತು ಪ್ರೇಮ ಸಂಬಂಧಗಳು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳಿವೆ. ಪತಿ ಪತ್ನಿಯರ ನಡುವೆ ಉತ್ತಮ ತಿಳುವಳಿಕೆ ಮೂಡಲಿದೆ. ಪರಸ್ಪರ ಮಾತನಾಡುವುದರಿಂದ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಪ್ರತಿಯೊಂದು ಹಂತದಲ್ಲೂ ಈ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಅವರಿಗೆ ನೀವು ಗೌರವ ನೀಡಲು ಮರೆಯಬೇಡಿ. ಪ್ರೇಮ ವಿವಾಹದ ಆಸೆ ಹೊಂದಿರುವವರಿಗೆ ಇದು ಮನೆಯವರಿಂದ ಸಕಾರಾತ್ಮಕ ಸೂಚನೆಗಳು ಸಿಗಬಹುದು. ಆದರೆ ನೆನಪಿಡಿ, ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ನಂಬಿಕೆ ಬಹಳನೇ ಮುಖ್ಯ. ನಿಮ್ಮ ಸಂಗಾತಿಗೆ ಅವರು ನಿಮಗೆ ಎಷ್ಟು ಮುಖ್ಯ ಎಂಬುದನ್ನು ಇಂದು ತಿಳಿ. ಸ್ವಲ್ಪ ಖಾಸಗಿ ಸಮಯವನ್ನು ಕಳೆಯುವುದರ ಮೂಲಕ ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಈ ಮೂಡ್ ಸರಿ ಇಲ್ಲದಿದ್ದರೆ ಸಂಗಾತಿಯ ಮೇಲೆ ಕೋಪ ತೋರಿಸುವ ಬದಲು ಪ್ರವಾಸ ಅಥವಾ ಹೊರಗೆ ತಿರುಗಾಡಲು ಹೋಗಿ. ಆರೋಗ್ಯಕರ ಕಾಳಜಿ. ಆರೋಗ್ಯವಾದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ಹಳೆಯ ಯಾವುದೇ ಅನಾರೋಗ್ಯದ ಸಮಸ್ಯೆಯಿಂದ ಇಂದು ನಿಮಗೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಲಿದೆ. ಆದರೂ ನಿಮ್ಮ ದಿನಚರ್ಯವನ್ನು ಸರಿಯಾಗಿ ಪಾಲಿಸಿ. ಬೆಳಗ್ಗೆ ನೀವು ಆದಷ್ಟು ಒಂದು ಚಿಕ್ಕದಾದ ವ್ಯಾಯಾಮ ಮತ್ತು ಯೋಗ ಮಾಡುವುದರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಚೈತನ್ಯ ಸಿಗುತ್ತೆ.
ಸಾಕಷ್ಟು ನೀರು ಕುಡಿಯಿರಿ. ಹೊರಗಿನ ಆಹಾರವನ್ನು ಆದಷ್ಟು ತಪ್ಪಿಸಿ ದೇಹಕ್ಕೆ ವಿಶ್ರಾಂತಿ ನೀಡುವುದು ಬಹಳನೇ ಮುಖ್ಯ. ಏಕೆಂದರೆ ಕೆಲಸದ ಒತ್ತಡದಿಂದ ಆಯಾಸ ಉಂಟಾಗುತ್ತೆ. ದಿನದ ಎಚ್ಚರಿಕೆಗಳು. ಆಲಸ್ಯದ ಕಾರಣದಿಂದಾಗಿ ಕೆಲವು ಮುಖ್ಯ ಜವಾಬ್ದಾರಿಗಳನ್ನು ಮರೆಯಬೇಡಿ. ಅತಿಯಾದ ಉದ್ವೇಗದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಆಸ್ತಿ ಸಂಬಂಧಿಸಿದ ವ್ಯವಹಾರಗಳಲ್ಲಿ ವಾಗ್ದಾನವನ್ನು ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳಿ. ಅನಗತ್ಯ ವಾದಗಳಿಂದ ದೂರವಿರಿ ಆದಷ್ಟು. ಇದು ನಿಮ್ಮ ಶಕ್ತಿಯನ್ನು ವ್ಯಯ ಮಾಡುತ್ತೆ. ಇಂದಿನ ನಿಮ್ಮ ಯಶಸ್ಸಿನ ಮಂತ್ರ ಒಳ್ಳೆಯ ಕಾರ್ಯವನ್ನು ಮಾಡಿ ಮತ್ತು ಫಲಿತಾಂಶದ ಬಗ್ಗೆ ಚಿಂತೆಯನ್ನು ಮಾಡಬೇಡಿ. ಶುಭ ಫಲಗಳಿಗಾಗಿ ನೀವು ಈ ಅಡೆತಡೆಗಳ ನಿವಾರಣೆಗಾಗಿ ಇಂದು ನೀವು ಈ ಮಂಗಳವಾರ ತುಂಬಾ ಶುಭವಾದ ದಿನ ಅಂದುಕೊಂಡಿದ್ದು ನೆರವೇರುತ್ತೆ. ಹಾಗಾಗಿ ತುಳಸಿ ಕಟ್ಟೆ ಹತ್ತಿರ ನೀವು ಬೆಳಗ್ಗೆ ಅಥವಾ ಸಂಜೆ ಎರಡೂ ಟೈಮ್ನಲ್ಲೂ ಎರಡೂ ಸಮಯದಲ್ಲೂ ಒಂದು ತುಪ್ಪದ ದೀಪವನ್ನು ಹಚ್ಚಿ. ಎಲ್ಲ ದಾರಿದ್ರ್ಯವು ನಿವಾರಣೆಯಾಗಿ ನಿಮಗೆ ಅದ್ಭುತ ಯೋಗ ಅನ್ನೋದು ಕೂಡಿ ಬರುತ್ತೆ. ಈ ಮನೆಯ ಹೊಸ್ತಿಲು ಅಂತ ಏನಿದೆ ಅಲ್ಲಿ ನೀವು ಈ ವಿಳೆದೆಲೆಯ ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಯಾಕೆ ಅಂದರೆ ಈ ಶುಭ ಮಂಗಳವಾರ ಆದಷ್ಟು ಲಕ್ಷ್ಮಿಯ ಆಗಮನ ಆಗುವ ದಿನ ಅಂತಲೇ ಅನ್ನಬಹುದು. ಈ 2 ವಿಳೆದೆಲೆಯನ್ನು ತೆಗೆದುಕೊಂಡು ಅದರ ಮೇಲೆ ದೀಪವನ್ನು, ಈ ಮಣ್ಣಿನ ದೀಪವನ್ನು ಇಟ್ಟು ಅದರೊಳಗಡೆ ಈ ತುಪ್ಪವನ್ನು ಹಾಕಿ ನೀವು 2 ಜೋಡಿ ಬತ್ತಿಗಳನ್ನು ಹಾಕಿ ದೀಪವನ್ನು ಹತ್ತಿಸಿದಾಗ ಈ ಮನೆಗೆ ದಾರಿದ್ರ್ಯ ಅನ್ನೋದು ಶಾಶ್ವತವಾಗಿ ತೊಲಗಿ ಹೋಗುತ್ತೆ. ಲಕ್ಷ್ಮೀದೇವಿಯ ಆಗಮನವಾಗುತ್ತೆ. ಆದಷ್ಟು ಸಾಧ್ಯವಾದರೆ ಈ ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಿಸಿ. ಮಂಗಳವಾರದಂದು ಹನುಮಂತನ ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಧೈರ್ಯ ಮತ್ತು ಶಕ್ತಿ ಅನ್ನೋದು ಸಿಗುತ್ತೆ. ಜೀವನದಲ್ಲಿ ಯಾವಾಗಲೂ ಈ ಸಕಾರಾತ್ಮಕ ಚಿಂತನೆಯನ್ನು ರೂಢಿಸಿಕೊಳ್ಳಿ. ಕಷ್ಟಗಳು ತಾವಾಗಿಯೇ ದೂರವಾಗುತ್ತವೆ. ಇಂದಿನ ದಿನವು ಅತ್ಯಂತ ಸುಖಕರವಾಗಿರಲಿ. ನೀವು ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.